ಎಲ್ಲರಿಗೂ ನಮಸ್ಕಾರ. ಈ ಕಟಕ ರಾಶಿಯವರು ತುಂಬ ಎಮೋಷ್ನಲ್ ಆಗಿರುವಂತಹ ವ್ಯಕ್ತಿಗಳು. ಇವರು ಕುಟುಂಬನ ತುಂಬಾನೇ ಪ್ರೀತಿ ಮಾಡ್ತಾರೆ. ಹಾಗೆ ತುಂಬಾನೇ ಕೊರಗುವಂತಹ ಮನೋಭಾವ ಇರೋರು ಈ ಕಟಕ ರಾಶಿಯವರು. ಹಾಗೆಯೇ ಈ ರಾಶಿಯವರು ನೆಗೆಟಿವ್ ಆಗಿ ಜಾಸ್ತಿ ಯೋಚನೆ ಮಾಡ್ತಿರ್ತಾರೆ. ಯಾವ ರೀತಿ ಯೋಚನೆ ಮಾಡ್ತಿರ್ತಾರೆ ಅಂದರೆ, ಏನಾದರೂ ಒಂದು ವಿಷಯನ ನೋಡಿದ್ರೆ ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕಿಂತ ನೆಗೆಟಿವ್ ಆಗಿ ಥಿಂಕ್ ಮಾಡೋದೇ ಜಾಸ್ತಿ ಈ ಕಟಕ ರಾಶಿಯವರು. ಯಾರಾದರೂ ಈ ಕಟಕ ರಾಶಿಯವರಿಗೆ ಏನಾದರೂ ಅಂದರೆ ಇವರು ತುಂಬಾನೇ ಮನಸ್ಸಲ್ಲೇ ಇಟ್ಕೊಂಡು ಕೊರಗುವಂಥ ವ್ಯಕ್ತಿಗಳು. ಈ ರಾಶಿಯವರು ಅಂದರೆ ಎಮೋಷ್ನಲ್ ಪೀಪಲ್ಸ್ ಆಗಿರ್ತಾರೆ. ತುಂಬ ಯೋಚನೆ ಮಾಡ್ತಿರ್ತಾರೆ. ಹಾಗೆಯೇ ಇವ್ರಿಗೆ ಸಣ್ಣ ಪುಟ್ಟದಕ್ಕೂ ಕೂಡ ಅಳು ಬರ್ತಿರುತ್ತೆ. ಅಂತಹ ಕಟಕ ರಾಶಿಯವರ ಈ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ, ಈ ಅಕ್ಟೋಬರ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಇರುವಂತಹ ಶುಭ ಫಲಗಳೇನು, ಅಶುಭ ಫಲಗಳೇನು, ಈ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಕಟಕ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ಕಟಕ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಈ ಕಟಕ ರಾಶಿಯವರ ಶುಭ ಫಲಗಳ ಬಗ್ಗೆ ನೋಡೋದಾದರೆ, ಈ ಕಟಕ ರಾಶಿಯವರಿಗೆ ಈ ತಿಂಗಳು 19ನೇ ತಾರೀಕಿನಂದು ಗುರುಗ್ರಹ ನಿಮ್ಮ ರಾಶಿಗೆ ಸರ್ಪ್ರೈಸ್ ಆಗಿ ಬರ್ತಿದ್ದಾರೆ. ಹಾಗೆ ಗುರು ನಿಮ್ಮನ್ನ ಅತಿ ಹೆಚ್ಚು ಖರ್ಚುಗಳನ್ನ ಕಡಿಮೆ ಮಾಡ್ತಿದ್ದಾರೆ. ಹಾಗಾಗಿ ಈ ರಾಶಿಯವರಿಗೆ ಇದು ಪ್ಲಸ್ ಪಾಯಿಂಟ್ ಆಗಿರುತ್ತೆ. 19ನೇ ತಾರೀಕು ಅಕ್ಟೋಬರ್ ತಿಂಗಳಂದು ಗುರುಗ್ರಹ ನಿಮ್ಮ ರಾಶಿಗೆ ಬರ್ತಿರೋದ್ರಿಂದ ನಿಮಗೆ ಖಂಡಿತವಾಗಿಯೂ ಕೂಡ ಏನಾದರೂ ಹೂಡಿಕೆ ಮಾಡಬೇಕು ಅಂತ ಅಂದರೆ ಇದು ಹೂಡಿಕೆಗೆ ಉತ್ತಮವಾಗಿರುವಂತಹ ಕಾಲ ಆಗಿರುತ್ತೆ. ನೀವು ಯಾವುದ್ರಲ್ಲಾದರೂ ನಿಮ್ಮ ಹಣನ ಸೇವಿಂಗ್ಸ್ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು, ಇಲ್ಲ ಹೊಸ ವ್ಯಾಪಾರ ವ್ಯವಹಾರಗಳನ್ನ ತೆಗಿಬೇಕು, ಇದರಿಂದ ನಾನು ಉದ್ಧಾರ ಆಗಬೇಕು ಅಂತ ಏನಾದರೂ ಅನ್ಕೋತಿದ್ರೆ ಖಂಡಿತವಾಗಿಯೂ ಕೂಡ ನೀವು ಸೇವಿಂಗ್ಸ್ ಮಾಡ್ಬೋದು. ನೀವು ಇವತ್ತು ಎಷ್ಟು ಕಷ್ಟಪಟ್ಟು ದುಡಿದು ಸೇವಿಂಗ್ಸ್ ಮಾಡ್ತೀರೋ ಅಷ್ಟು ಹಣ ಡಬಲ್ ಆಗುತ್ತೆ. ಗುರುಗ್ರಹ ನಿಮಗೆ ಮಾತು ಕೊಡ್ತಿದ್ದಾರೆ, ನಿಮ್ಮ ಖರ್ಚನ್ನ ಕಡಿಮೆ ಮಾಡಿ ನಿಮಗೆ ಹೂಡಿಕೆಗೆ ನಾನು ಸಹಾಯ ಮಾಡ್ತಿದ್ದೀನಿ ಅಂತ. ಹಾಗಾಗಿ ಈ ಟೈಮಲ್ಲಿ ನೀವು ಯುಟಿಲೈಸ್ ಮಾಡ್ಕೋಬೇಕಾಗತ್ತೆ. ಇನ್ನು ಈ ರಾಶಿಯವರಿಗೆ ಬುಧ ಅದ್ಭುತವಾಗಿರೋದ್ರಿಂದ ಬುದ್ಧಿ ಹೆಚ್ಚಾಗುತ್ತೆ. ಇವರ ವಿದ್ಯಾಭ್ಯಾಸದಲ್ಲೂ ಕೂಡ ಪ್ರಗತಿ ಅನ್ನೋದು ಕೂಡ ಇರುತ್ತೆ. ಈ ರಾಶಿಯವರಿಗೆ ಬುಧ ಒಳ್ಳೆ ಸ್ಥಾನದಲ್ಲಿರೋದ್ರಿಂದ, ಉತ್ತಮವಾಗಿರೋದ್ರಿಂದ ಇವರ ಬುದ್ಧಿ ಜ್ಞಾನ ಅನ್ನೋದು ಕೂಡ ಹೆಚ್ಚಾಗುತ್ತೆ. ಇವರ ಜ್ಞಾನ ಭಂಡಾರ ಹೆಚ್ಚಾದಂತೆ ಇವರು ಜ್ಞಾನವಂತರಾಗ್ತಾರೆ. ಆಗ ಸಮಾಜದ ಅರಿವು ಕೂಡ ಇವರದ್ದಾಗಿರುತ್ತೆ. ಇತಿಮಿತಿಯಿಂದ ಹಣನ ಖರ್ಚು ಮಾಡ್ತಾರೆ, ಉಳಿತಾಯದ ಕಡೆಗೆ ಗಮನ ಕೊಡ್ತಾರೆ. ಇನ್ನು ವಿದ್ಯಾಭ್ಯಾಸದಲ್ಲೂ ಕೂಡ ಪ್ರಗತಿ ಅನ್ನೋದನ್ನ ಈ ಕಟಕ ರಾಶಿಯವರು ಮಾಡ್ತಿದ್ದಾರೆ. ಇನ್ನು ನಿಮ್ಮ ಬುದ್ಧಿ ಶಕ್ತಿಯಿಂದ ನೀವು ಸಕ್ಸಸ್ ಅನ್ನೋದನ್ನ ಕಂಡುಕೊಳ್ತೀರಾ. ನಿಮ್ಮ ಬುದ್ಧಿ ಜ್ಞಾನ ಹೆಚ್ಚಾಗೋದ್ರಿಂದ ಈ ಬುದ್ಧಿ ಜ್ಞಾನದಿಂದಲೇ ನಿಮ್ಮ ಜೀವನದಲ್ಲಿ ನೀವು ಉತ್ತುಂಗಕ್ಕೆ ಏರ್ತೀರಾ, ಸಕ್ಸಸ್ ಆಗ್ತೀರಾ, ಒಳ್ಳೆಯ ರೀತಿಯಾದಂತಹ ನೀವು ಜೀವನನ ಮಾಡ್ತೀರಾ ಅಂತಾನೆ ಹೇಳ್ಬೋದು. ಈ ಕಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಶುಭ ಫಲಗಳಿಗಿಂತ ಅಶುಭ ಫಲಗಳೇ ಹೆಚ್ಚಾಗಿರುತ್ತೆ. ಹಾಗಾದ್ರೆ ಅಶುಭ ಫಲಗಳೇನು ಅಂತ ನೋಡೋಣ. ಈ ಶನಿ ಕೂಡ ಈ ರಾಶಿಯವರಿಗೆ ವಕ್ರನಾಗಿರೋದ್ರಿಂದ ಬರಬೇಕಾಗಿರುವಂತಹ ಹಣ ಬರಲ್ಲ. ತಿರುಗಾಟ ಅನ್ನೋದು ಕೂಡ ಈ ರಾಶಿಯವರಿಗೆ ಹೆಚ್ಚಾಗುತ್ತೆ. ಈ ಹಣಕಾಸು ಅನ್ನೋದು ಈ ರಾಶಿಯವರಿಗೆ ಶನಿ ವಕ್ರನಾಗಿರೋದ್ರಿಂದ ನಿಮ್ಗೆ ಯಾವುದಾದ್ರೂ ಹಣ ಬರಬೇಕು ಅಂತ ಏನಾದರೂ ಇದ್ದರೆ ನೀವು ಯಾರಿಗಾದ್ರೂ ಸಾಲ ಕೊಟ್ಟಿರ್ತೀರಾ, ಅವರು ನಿಮಗೆ ಈ ಸಮಯದಲ್ಲಿ ರಿಟರ್ನ್ ಕೊಡಲ್ಲ. ಹಣಕ್ಕೋಸ್ಕರ ನೀವು ತುಂಬಾನೇ ತಿರುಗಾಟನ ಮಾಡಬೇಕಾಗತ್ತೆ. ತುಂಬಾನೇ ಅಲ್ದಾಟನ ಮಾಡಬೇಕಾಗತ್ತೆ. ಅಂದರೆ ನೀವು ಯಾವುದಾದ್ರೂ ಲೋನ್ಗೆ ಅಪ್ಲೈ ಮಾಡಿರ್ತೀರ, ಆ ಲೋನು ಕರೆಕ್ಟ್ ಟೈಮ್ಗೆ ಬರೋಲ್ಲ, ನೀವು ಅದರಿಂದ ಅಲೆದಾಟನ ಮಾಡಬೇಕಾಗತ್ತೆ. ಹಾಗೆ ಹಣ ಕೂಡ ವ್ಯಯ ಆಗುತ್ತೆ. ಜೊತೆಗೆ ನಿಮಗೆ ತಿರುಗಾಟಕ್ಕೋಸ್ಕರನೇ ಹಣ ಕೂಡ ವ್ಯಯ ಆಗುತ್ತೆ. ಇನ್ನು ಖರ್ಚಿನ ಬಗ್ಗೆ ನಿಗಾ ವಹಿಸಬೇಕಾಗತ್ತೆ. ನೀವು ಎಷ್ಟು ಇತಿಮಿತಿಯಿಂದ ಖರ್ಚು ಮಾಡ್ತೀರೋ ಈ ತಿಂಗಳಲ್ಲಿ ಅಷ್ಟು ಒಳ್ಳೆಯದಾಗಿರುತ್ತೆ. ನೀವು ಎಷ್ಟು ಕಡಿಮೆ ಖರ್ಚು ಮಾಡಿ ಉಳಿತಾಯ ಮಾಡ್ತೀರೋ ಅಷ್ಟು ಲಾಭನ ನೀವು ಪಡ್ಕೊಳ್ತೀರಾ, ಗಮನ ವಹಿಸಿ. ಇನ್ನು ಕೇತುವಿನಿಂದ ನಿಮಗೆ ಬರಬೇಕಾಗಿರುವಂತಹ ಹಣ ಕೂಡ ಬರಲ್ಲ, ವಿಘ್ನಗಳೇ ಜಾಸ್ತಿ ಆಗಿರುತ್ತೆ. ಶನಿ ಕೂಡ ನಿಮಗೆ ತಿರುಗಾಟದಲ್ಲೇ ಹಣ ವ್ಯಯ ಮಾಡ್ತಿದ್ದಾರೆ. ಕೇತುವು ಕೂಡ ನಿಮ್ಗೆ ಯಾವುದಾದ್ರೂ ಹಣ ಬರಬೇಕು ಅಂತಿದ್ರೆ ಆ ಹಣ ಬರದೇ ಇರೋ ಥರ ಸ್ಟಾಪ್ ಮಾಡ್ತಿದ್ದಾರೆ. ನೀವು ಏನಾದರೂ ಒಂದು ಕೆಲಸನ ಮಾಡೋಕೆ ಹೋದರೆ ವಿಘ್ನಗಳು ಬಂದೇ ಬರುತ್ತೆ.
ಕೇತು ನಿಮಗೆ ವಿಘ್ನಗಳನ್ನ ತಂದಿಡ್ತಿದ್ದಾರೆ. ಹಾಗಾಗಿ ನೀವು ತುಂಬ ಅಂದರೆ ತುಂಬಾ ನಿಮ್ಮ ಕೆಲಸಗಳ ವಿಷಯದಲ್ಲಿ, ಹಾಗೆಯೇ ಏನಾದರೂ ವ್ಯವಹಾರಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಉದ್ಯೋಗದ ಸ್ಥಳಗಳಲ್ಲಿ ನೀವು ಗಮನನ ಹರಿಸ್ಬೇಕಾಗತ್ತೆ. ವಿಘ್ನಗಳ ಇರೋದ್ರಿಂದ ತುಂಬಾ ನಾಜೂಕಿಂದ ನೀವು ಸಂಯಮದಿಂದ ನೀವು ಸಾಗಬೇಕಾಗತ್ತೆ. ಇನ್ನು ಭಕ್ತಿಯಿಂದ ಕೇತುನ ಒಲಿಸ್ಕೊಳ್ಬೇಕಾಗತ್ತೆ. ಕೇತುನ ನಾವು ಏನೇ ಮಾಡಿದ್ರೂ ಕೂಡ ಒಲಿಸ್ಕೊಳ್ಳೋಕ್ಕಾಗಲ್ಲ, ಆದರೆ ಭಕ್ತಿ ಮಾರ್ಗದಿಂದ ನಾವು ಒಲಿಸ್ಕೋಬಹುದು. ಇನ್ನು ಸೂರ್ಯನಿಂದ ತಂದೆಯ ಆರೋಗ್ಯದಲ್ಲಿ ತೊಂದರೆಗಳು ಬರಬಹುದು. ತಂದೆಯ ಸಮಾನರಾದವರ ಆರೋಗ್ಯದಲ್ಲಿ, ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸೂರ್ಯ ಚೇತರಿಕೆನ ಕೊಡ್ತಿಲ್ಲ, ತೊಂದರೆಯೇ ಕೊಡ್ತಿದ್ದಾರೆ. ಹಾಗಾಗಿ ನಿಮ್ಮ ತಂದೆಯ ಆರೋಗ್ಯದಲ್ಲಿ ನೀವು ನಿಗಾ ವಹಿಸಿ. ಇನ್ನು ರಾಹುವಿನಿಂದ ಭೂಮಿಯ ವಿಷಯವಾಗಿ ಜಾಗ್ರತೆನ ವಹಿಸಬೇಕಾಗತ್ತೆ. ಯಾರ್ಯಾರು ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿದ್ದಾರೋ, ಯಾರ್ಯಾರು ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸ ಮಾಡ್ತಿದ್ದಾರೋ, ಭೂಮಿ ಕೊಳ್ಳೋದು ಮಾರೋದು ಈ ರೀತಿಯಾಗಿ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವ್ಯವಹಾರಗಳನ್ನ ಮಾಡೋಕ್ಕೆ ಹೋಗಲೇಬೇಡಿ. ಯಾಕಂದರೆ ಭೂಮಿ ವಿಷಯವಾಗಿ ನೀವು ನಷ್ಟನ ಅನುಭವಿಸ್ಬಿಡ್ತೀರಾ. ಹಾಗಾಗಿ ತೊಂದರೆಗೆ ಸಿಕ್ಕಾಕೊಂಡ್ಬಿಡ್ತೀರಾ. ಹುಷಾರಾಗಿ ಜಾಗ್ರತೆಯಿಂದ ಮಾಡಬೇಕಾಗಿರತ್ತೆ. ಯಾವುದೇ ಕಾರಣಕ್ಕೂ ಕೂಡ ಆತುರದ ನಿರ್ಧಾರನ ಈ ಸಮಯದಲ್ಲಿ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಕೂಡ ಸಡನ್ನಾಗಿ ಡಿಸೈಡ್ ಮಾಡಬೇಡಿ. ಆತುರವಾಗಿ ಯಾವುದೇ ಕೆಲಸವನ್ನು ಕೂಡ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಆತುರದ ನಿರ್ಧಾರ ನಿಮ್ಮ ಜೀವನವನ್ನೇ ಭಂಗ ಮಾಡಬಹುದು. ಹುಷಾರಾಗಿರಿ. ಇನ್ನು ರಾಜಕೀಯದವರಿಗೂ ಕೂಡ ಸಮಸ್ಯೆ ಅನ್ನೋದು ಇದ್ದೇ ಇದೆ. ಯಾರ್ಯಾರು ರಾಜಕೀಯದಲ್ಲಿ ಈ ಕಟಕ ರಾಶಿಯವರಿದ್ದಾರೋ ಅವರು ತುಂಬ ಅಂದರೆ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ನಿಮಗೆ ರಾಜಕೀಯದಲ್ಲಿ ಸಮಸ್ಯೆ ಇರೋದ್ರಿಂದ ನಿಮ್ಮ ಹೆಸರು, ಕೀರ್ತಿ, ಪ್ರತಿಷ್ಠೆ ಎಲ್ಲವೂ ಕೂಡ ಹಾಳಾಗಬಹುದು. ಹುಷಾರಾಗಿರಿ. ಇನ್ನು ರಾಹುವು ಕೂಡ ಅದೃಷ್ಟ ಅಷ್ಟಮದಲ್ಲಿರೋದ್ರಿಂದ ನಿಮಗೆ ಸರ್ಪ್ರೈಸ್ ಆಗಿ ಇನ್ಕಮ್ ಸಿಗುತ್ತೆ, ಆದರೆ ತುಂಬ ಹುಷಾರಾಗಿರಬೇಕು. ರಾಹು ಗ್ರಹ ಹೇಗೆ ಅಂದರೆ ಸರ್ಪ್ರೈಸ್ ಗ್ರಹ. ಈ ಸರ್ಪ್ರೈಸ್ ಆಗಿ ರಾಹು ನಿಮಗೆ ಅದೃಷ್ಟನೂ ತಂದುಕೊಡ್ತಾರೆ, ಹಾಗೆಯೇ ದುರದೃಷ್ಟನೂ ಕೂಡ ತಂದ್ಕೊಂಡ್ಬಿಡ್ತಾರೆ. ನೀವು ಅದೃಷ್ಟದ ಥರನೇ ನೀವು ಬಳಸ್ಕೊಳ್ಬೇಕಾಗತ್ತೆ. ಹಾಗೆಯೇ ಆ ಅದೃಷ್ಟದಲ್ಲೂ ಕೂಡ ತುಂಬ ಹುಷಾರಾಗಿರಬೇಕಾಗತ್ತೆ. ಇನ್ನು ಅತಿಯಾದಂತಹ ಆತ್ಮವಿಶ್ವಾಸ ಬೇಡವೇ ಬೇಡ. ನಮ್ಮ ಜೀವನದಲ್ಲಿ ನಾನೆಲ್ಲ ಚೆನ್ನಾಗಿದ್ದೀನಿ, ನನ್ನನ್ನು ಯಾರೂ ಕೂಡ ಏನು ಮಾಡೋಕ್ಕಾಗಲ್ಲ ಅನ್ನೋ ಥರ ನೀವು ಯಾವುದೇ ಕಾರಣಕ್ಕೂ ಕೂಡ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ಅತಿಯಾದಂತಹ ಆತ್ಮವಿಶ್ವಾಸ ಬೇಡವೇ ಬೇಡ. ಅತಿಯಾದ ಆತ್ಮವಿಶ್ವಾಸ ಅನ್ನೋದನ್ನು ನೀವೇನಾದರೂ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಷ್ಟನ ಅನುಭವಿಸ್ಬೇಕಾಗತ್ತೆ. ಹುಷಾರಾಗಿರಿ. ನೋಡಿದ್ರಲ್ಲ, ಈ ರಾಶಿಯವರಿಗೆ ಎಷ್ಟೆಲ್ಲ ಶುಭ ಫಲಗಳಿದೆಯೋ ಅದಕ್ಕಿಂತ ಹೆಚ್ಚಾಗಿ ಅಶುಭ ಫಲಗಳಿದೆ. ಆ ಅಶುಭ ಫಲಗಳಿಗೆ ಪರಿಹಾರಗಳೇನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ, ರಾಮನ ಧ್ಯಾನ ಮಾಡಿ, ಗುರುವಿನ ಆರಾಧನೆ ಮಾಡಿ, ಹನುಮಾನ್ನ ಆರಾಧನೆ ಮಾಡಿ. ಶನಿ ವಕ್ರನಾಗಿರೋದ್ರಿಂದ ಹನುಮಾನ್ ಆರಾಧನೆ ಮಾಡಿದ್ರೆ ಶನಿಯಿಂದ ನಿಮಗೆ ತೊಂದರೆಗಳು ಬರೋದು ತೀರಾ ಕಡಿಮೆ. ಹಾಗೆಯೇ ರಾಮನ ಧ್ಯಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ರಾಮ ವಿಘ್ನಗಳಲ್ಲಿ ಶಕ್ತಿನ ಕೊಡ್ತಿರ್ತಾರೆ, ವಿಘ್ನಗಳು ಬಾರದೇ ಇರೋ ಥರ ನೋಡ್ಕೋತಿರ್ತಾರೆ. ನೋಡಿದ್ರಲ್ಲ ಈ ಕಟಕ ರಾಶಿಯವರ ಜೀವನ ಹೇಗಿದೆ ಅಂತ. ನಿಮ್ಮದು ಕೂಡ ಕಟಕ ರಾಶಿನ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಜೀವನ ಹೇಗಿತ್ತು ಅಂತ ನೋಡಿದ್ರಲ್ಲ. ನಿಮ್ಮದು ಕೂಡ ಕಟಕ ರಾಶಿ ಆಗಿದ್ದರೆ ಶ್ರೀರಾಮ್ ಜೈರಾಮ್ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.